ಪ್ರಿಯಾಂಕ್ ಖರ್ಗೆಯನ್ನ ಆರ್ಎಸ್ಎಸ್ ಹೇಳಿಕೆ ಕೊಡ್ತಿದ್ದಾರಲ್ಲ, ಅದರ ಹಿಂದೆ ಮತ್ತೊಂದು ಅಸ್ತ್ರ ಇದೆಯಂತೆ. ಕರ್ನಾಟಕದಲ್ಲಿ ವಿರೋಧ ಆದರೂ ಪರವಾಗಿಲ್ಲ, ಬಿಹಾರ ಮುಖ್ಯ. ಬಿಹಾರ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ನಲ್ಲೇ ಹಲವಾರು ರೀತಿಯ ಲೆಕ್ಕಾಚಾರಗಳಾಗ್ತಾ ಇದೆ. ಕರ್ನಾಟಕದಲ್ಲಿ ಸದ್ದು ಮಾಡಿ ಬಿಹಾರದಲ್ಲಿ ಲಾಭ ಪಡೆದುಕೊಳ್ಳುವಂತಹ ವಿಶ್ವಾಸ. ಬಿಹಾರದಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪರ ನಿಲ್ಲೋಕೆ ಈ ಅಸ್ತ್ರ ಬಳಕೆ ಆಗಿದೆಯಂತೆ. ಹೀಗಾಗಿಯೇ ಬಿಹಾರ ಚುನಾವಣೆ ಮುಗಿಯೋ ತನಕ ಇದೇ ಅಸ್ತ್ರವನ್ನ ಕಂಟಿನ್ಯೂ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಎನ್ಡಿಎ ತೆಕ್ಕೆಯಿಂದ ಬಿಹಾರ ಕಿತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಾ ಇದೆ. ಆದ್ರಿಂದ ಪ್ರಿಯಾಂಕ್ ಖರ್ಗೆ ಮೂಲಕ ಆರ್ಎಸ್ಎಸ್ ಅಂಕುಶದ ಮಾತು. ಪ್ರಿಯಾಂಕ್ ಖರ್ಗೆಯನ್ನ ಆರ್ಎಸ್ಎಸ್ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದರ ಹಿಂದೆ ಇಷ್ಟೆಲ್ಲ ಲೆಕ್ಕಾಚಾರಗಳು ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ವಿರೋಧ ವ್ಯಕ್ತ ಆದ್ರೂ ಪರವಾಗಿಲ್ಲ, ಸ್ವಪಕ್ಷದವರೇ ವಿರೋಧ ಮಾಡಿದ್ರೂ ಪರವಾಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವರನ್ನ ಮುಂದಿಟ್ಕೊಂಡು ಆರ್ಎಸ್ಎಸ್ ವಿಚಾರವನ್ನ ಮುಂದಿಟ್ಕೊಂಡು ಬಿಹಾರದಲ್ಲಿ ಮುಸ್ಲಿಂ ಸಮುದಾಯವನ್ನ ತನ್ನ ತೆಕ್ಕೆಗೆ ಪಡೆದುಕೊಳ್ಳುವಂತಹ ಪ್ಲಾನಿಂಗ್ ಅಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಇದೆಯಾ ಅನ್ನೋದು ಪ್ರಶ್ನೆ. ಅದಕ್ಕೆ ನಾಂದಿ ಹಾಡ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವರು. ಹಾಗಾಗಿ ರಾಜ್ಯದ ಮಟ್ಟಿಗೆ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ, ಯಾರು ಸಪೋರ್ಟಿಗೆ ಬರ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ. ಇದಕ್ಕೆ ವಿರೋಧ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಕಾರಣ ಅವರ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ಬಿಹಾರ ಎಲೆಕ್ಷನ್ ಮೇಲೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಒಂದು ಕುತೂಹಲ, ಇದ್ದಕ್ಕಿದ್ದಂತೆ ಆರ್ಎಸ್ಎಸ್ ಚಟುವಟಿಕೆಗಳನ್ನ ರಾಜ್ಯದ ಅಂದ್ರೆ ಸರ್ಕಾರಿ ಜಾಗಗಳಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂತಹ ವಿಚಾರ ಬಂದಿದ್ರ ಉದ್ದೇಶ ಏನು ಅನ್ನೋದು ಪ್ರಶ್ನೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಕೂಡ ಸ್ವಪಕ್ಷದಲ್ಲೇ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಕಾರಣ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ಪ್ರಾಶಸ್ತ್ಯ ಕೊಟ್ರೆ ಮುಂದೊಂದು ದಿನ ಯಾವುದೋ ಹುದ್ದೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಹೇಗೆ ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆಯಾ ಅಂತ ಎರಡು ಪ್ರಶ್ನೆಗಳಿದೆ ಈ ಬೆಳವಣಿಗೆಯಲ್ಲಿ. ಏನ್ ಡೀಟೇಲ್ಸ್ ಕೊಡ್ತೀರಿ? ಎರಡೂ ಪ್ರಶ್ನೆಗಳು ಕೂಡ ನಿಜ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಯಾವುದೇ ಬಿಜೆಪಿಯ ವಿರುದ್ಧ ಅಸ್ತ್ರ ಸಿಕ್ಕಾಗ ದೊಡ್ಡ ಮಟ್ಟದಲ್ಲಿ ಧ್ವನಿ ಮಾಡ್ತಾ ಇರುವಂತದ್ದು ಪ್ರಿಯಾಂಕ್ ಖರ್ಗೆ. ಬೇರೆ ಯಾವುದೇ ನಾಯಕರು ಮೌನ ವಹಿಸಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಅದು RSS ವಿಚಾರ ಆಗಿರ್ಬೋದು, ಬಿಜೆಪಿ ವಿರುದ್ಧ ಕೇಳಿ ಬಂದಂತಹ ಬೇರೆ ಬೇರೆ ಅಸ್ತ್ರಗಳಾಗಿರ್ಬೋದು, ಆ ಅಸ್ತ್ರಗಳನ್ನ ಬಳಸ್ಕೊಳ್ಳುವಂತ ಒಂದು ಕೆಲಸ ಮಾಡ್ತದೆ. ಪ್ರತಿದಿನವೂ ಕೂಡ ಆಕ್ಟಿವ್ ಆಗಿದ್ದಾರೆ. ವಿಧಾನಸಭೆ ಒಳಗಡೆ ಆಗಿರ್ಬೋದು, ವಿಧಾನಸೌಧ ಹೊರಗಡೆ ಆಗಿರ್ಬೋದು, ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದ್ರ ಮುಖೇನ ಬೇರೆ ಸಚಿವರಿಗಿಂತಲೂ ಕೂಡ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಪ್ರಿಯಾಂಕ್ ಖರ್ಗೆ ಸುದ್ದಿ ಆಗ್ತಾ ಇರುವಂತದ್ದು ನಿಜ. ನೀವ್ ಹೇಳಿದಂತೆ ಮುಂದಿನ ದಿನಗಳಲ್ಲಿ ದೊಡ್ಡ ಅವಕಾಶ ಸಿಕ್ಕಿದ್ರು ಕೂಡ ಸಿಗಬಹುದು ಅನ್ನುವಂತ ಒಂದು ಆತಂಕ ಹಿರಿಯ ಸಚಿವರಿಗೆ ಇರ್ಬೋದು. ಒಂದು ಕಡೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ, ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರ ಟೀಮ್ ಅಲ್ಲಿ ಗುರುತಿಸ್ಕೊಂಡಿರುವಂತವ್ರು, ರಾಹುಲ್ ಗಾಂಧಿ ಅವರ ಸೋಷಿಯಲ್ ಮೀಡಿಯಾ ಟೀಮ್ ಅಲ್ಲೂ ಕೂಡ ಇರುವಂತವ್ರು, ಸಕ್ರಿಯವಾಗಿರುವಂತವ್ರು. ಹೀಗಾಗಿ ಸಹಜವಾಗಿ ಇವ್ರಿಗೆ ದೊಡ್ಡ ಮಟ್ಟದ ಒಂದು ಹುದ್ದೆ ಸಿಗಬಹುದು ಅನ್ನುವಂತ ಒಂದು ಆತಂಕ ಹಿರಿಯ ಸಚಿವರಿಗೆ ಇರುವಂತದ್ದು ನಿಜ. ಹೀಗಾಗಿ ಯಾವುದೇ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಅಸ್ತ್ರವನ್ನಾಗಿ ತೆಗೆದುಕೊಂಡಾಗ ಅದಕ್ಕೆ ಬಹುದೊಡ್ಡದಾದಂತಹ ಒಂದು ಸಪೋರ್ಟ್ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿಗ್ತಾ ಇಲ್ಲ. RSS ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ. RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನವೂ ಕೂಡ ಮಾತಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಒಂದು ರೀತಿಯಲ್ಲಿ ಸರ್ಕಾರ ಮಾಡಿರುವಂತ ಒಂದು ಆದೇಶವನ್ನ ಜಿಲ್ಲಾ ಉಸ್ತುವಾರಿಗಳು ಖಡಕ್ ಆಗಿ ಆಯಾ ಜಿಲ್ಲೆಗಳಲ್ಲಿ ಜಾರಿ ಮಾಡುವಂತ ಒಂದು ಕೆಲಸ ಆಗ್ತಿಲ್ಲ ಅನ್ನುವಂತಹ ಒಂದು ಚರ್ಚೆನೂ ಕೂಡ ರಾಜ್ಯ ಕಾಂಗ್ರೆಸ್ ಅಲ್ಲಿ ಆರಂಭ ಆಗಿದೆ. ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ KPCC ಅಧ್ಯಕ್ಷರು ಕೂಡ ಅಷ್ಟು ದೊಡ್ಡ ಮಟ್ಟದ ಸಮರ್ಥವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಬಾರಿ RSS ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಬೇರೆ ಸಚಿವರನ್ನ ನಾವು ಪಕ್ಕಕ್ಕಿಡಲ್ಲ. ಅದೇ ರೀತಿ ಇದು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾದಂತ ಒಂದು ಚರ್ಚೆ ಅಲ್ಲ, ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಈ ವಿಚಾರ ಚರ್ಚೆ ಆಗ್ತಾ ಇದೆ. RSS ಗೆ ಮುಗುದಾರ ಹಾಕುವಂತ ಒಂದು ಕೆಲಸ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನುವಂತ ಒಂದು ಚರ್ಚೆಗಳು ಆರಂಭ ಆಗಿರುವಂತದ್ದು. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಸದ್ದು ಮತ್ತೆ ಸುದ್ದಿ ಆಗ್ತಾ ಇದೆ. ಇದನ್ನೆಲ್ಲದನ್ನೂ ಕೂಡ ಹೊರತುಪಡಿಸಿ ಬೇರೆ ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ ಬಿಹಾರದಲ್ಲಿ ಈ ವಿಚಾರ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಕರ್ನಾಟಕದಿಂದ ಹಲವು ಅಸ್ತ್ರಗಳನ್ನ ಬಿಜೆಪಿನೂ ತೆಗೆದುಕೊಂಡು ಅದರ ಲಾಭವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ಕೊಂಡಿದೆ. ಅದೇ ರೀತಿ ಕಾಂಗ್ರೆಸ್ ಅವರು ಕೂಡ ಅಂತ ಒಂದು ಪ್ರಯೋಗವನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹಿಜಾಬ್ ವಿಚಾರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಚರ್ಚೆ ಆಯ್ತು. ಆಗ ಹಿಜಾಬ್ ಪರವಾಗಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ನಿಂತ್ಕೊಂಡ್ರು. ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಈ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಯಲ್ಲಿ ಇಳಿಸ್ತಾರೆ, ಯೋಗಿ ಆದಿತ್ಯನಾಥ್ ಅವರ ಬಾಯಲ್ಲಿ ಇಳಿಸ್ತಾರೆ. ಇಡೀ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಇದನ್ನ ಪ್ರಮುಖ ಅಸ್ತ್ರವನ್ನಾಗಿ ಅವತ್ತು ಬಿಜೆಪಿ ಬಳಸ್ಕೊಳ್ತು. ಹೀಗಾಗಿ ಇದು ದೊಡ್ಡ ಮಟ್ಟದ ಒಂದು ಪೊಲಿಟಿಕಲ್ ಪ್ರಾಫಿಟ್ ಅನ್ನ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ತಂದ್ಕೊಡ್ತು. ಅದನ್ನ ಹೊರತುಪಡಿಸಿದ್ರೆ ಅದಕ್ಕೂ ಮುಂದೆ ಬಿಜೆಪಿಯ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದು 2013 ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ನೇರವಾಗಿ ಅವತ್ತು ಹಲವು ರಾಜ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 10% ಸರ್ಕಾರ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡಿದರು.
ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆಯೋ ಅಲ್ಲಿ 10% ನಡೀತಾ ಇದೆ, 10% ಕಮಿಷನ್ ನಡೀತಾ ಇದೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದನ್ನ ಮಾಡ್ತಾ ಇದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಇದು 2019 ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವನ್ನಾಗಿ ಅವತ್ ಮಾಡ್ಕೊಂಡ್ರು. ಅದಾದ ಬಳಿಕ 2018 ಚುನಾವಣೆಯಲ್ಲೂ ಕೂಡ ರಾಜ್ಯಕ್ಕೆ ಬಂದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಅಮಿತ್ ಶಾ ಅವರು ಹೇಳಿದ್ರು, JP ನಡ್ಡಾ ಅವರು ಹೇಳಿದ್ರು, ಕರ್ನಾಟಕದಲ್ಲಿ ಈ ಆಯ್ದ ಅಸ್ತ್ರಗಳನ್ನ ಬಳಕೆ ಮಾಡೋದ್ರ ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಇದನ್ನ ಲಾಭವನ್ನಾಗಿ ಮಾಡ್ಕೊಳ್ತು. ಅದೇ ಫಾರ್ಮುಲಾವನ್ನ ಇವತ್ತು ರಾಜ್ಯ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ, ದೇಶದ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಇಲ್ಲಿ ಹುಟ್ಟು ಹಾಕಿರುವಂತಹ RSS ಕಾರ್ಯಚಟುವಟಿಕೆಗಳನ್ನ ಬ್ಯಾನ್ ಮಾಡುವಂತ ಒಂದು ವಿಚಾರ ಬಿಹಾರದ ಚುನಾವಣೆಯಲ್ಲಿ ಚರ್ಚೆ ಆಗ್ತಿದೆ. ಅಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತ ಮತಗಳನ್ನ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಮತ್ತೆ RJDಗೆ ಬರ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಆಗ್ತಿದೆ. ಆದ್ರೆ ಇಂಥ ಒಂದು ಅಸ್ತ್ರಗಳು ಕಾಂಗ್ರೆಸ್ಗೆ ವರ ಆಗಿರೋದಕ್ಕಿಂತ ಕೂಡ ಶಾಪ ಆಗಿರೋದು ಜಾಸ್ತಿ ಅಂತ. ಯಾವಾಗ ಓಲೈಕೆ ರಾಜಕಾರಣವನ್ನ ಹೆಚ್ಚು ಹೆಚ್ಚು ಮಾಡ್ತಾರೋ ಆ ಸಂದರ್ಭದಲ್ಲಿ ಸಹಜವಾಗಿ ಅದನ್ನ ವಿರೋಧ ಮಾಡುವಂತಹ ಮತಗಳು ಬಿಜೆಪಿಗೆ ಪರವಾಗಿ ನಿಂತ್ಕೊಳ್ತವೆ ಅನ್ನುವಂತಹ ಈ ಹಿಂದಿನ ಫಲಿತಾಂಶಗಳು ಕೂಡ ಇದಾವೆ. ಇದು ಕೂಡ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಹೀಗಾಗಿ RSS ವಿರೋಧ ಮಾಡಿದ್ರೆ ಅದರ ಹೆಚ್ಚು ಅನುಕೂಲ ಕಾಂಗ್ರೆಸ್ಗೆ ಬಿಹಾರದಲ್ಲಿ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು. ಪ್ರಿಯಾಂಕ ಖರ್ಗೆ ಪ್ರತಿದಿನವೂ ಕೂಡ ಮಾತಾಡ್ತಾ ಇರುವಂತದ್ದು. ಈ ಲೆಕ್ಕಾಚಾರಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಬಿಹಾರ ಎಲೆಕ್ಷನ್ ನಲ್ಲಿ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.